ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಕಾನೆ ಮೀನಿನ ಮಸಾಲ ಫ್ರೈ ಮಾಡುವ. ಇವತ್ತಿನ ಈ ವಿಡಿಯೋದಲ್ಲಿ ಮೀನನ್ನು ಹೇಗೆ ಕಟ್ ಮಾಡೋದಂತ ನಾವು ನೋಡುವ. ಇಲ್ಲಿ 4 ಕಾನೆ ಮೀನನ್ನು ನಾನು ತಗೊಂಡಿದ್ದೇನೆ. ಇಲ್ಲಿ ನಾನು ಕಾನೆ ಮೀನನ್ನು ಕತ್ತಿಯಲ್ಲಿ ಕ್ಲೀನ್ ಮತ್ತು ಕಟ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ನೋಡಿ, ಈಗ ಈವನ್ ನೀವು ಸೀಸರಲ್ಲಿ ಕೂಡ ಮಾಡಬಹುದು, ಆದರೆ ನನಗೆ ಕತ್ತಿಯಲ್ಲಿ ಸ್ವಲ್ಪ ಈಸಿ ಆಗ್ತದೆ, ಹಾಗೆ ನಾನು ಕತ್ತಿಯನ್ನು ಯೂಸ್ ಮಾಡಿದ್ದೇನೆ. ನಾನು ಕಾನೆ ಮೀನಿನ ಮಸಾಲ ಮಾಡೋದ್ರಿಂದ ಇದನ್ನು ನಾನೀಗ ಸೈಡಲ್ಲಿ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ, ಅದು ಮಸಾಲ ಅದರೊಳಗೆ ಹೋಗಲಿಕ್ಕೆ, ಮೀನಿನ ಒಳಗಡೆ ಹೋಗಲಿಕ್ಕೆ. ಈಗ ಕಟ್ ಮಾಡಿ ಕ್ಲೀನ್ ಮಾಡಿ ಇದನ್ನು ತಂದಿಡುವ. ಈಗ ಮೀನಿನ ಮ್ಯಾರಿನೇಷನ್ಗೆ ನಾನು 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 2 ಟೀ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಟೀ ಸ್ಪೂನ್ ಲೆಮನ್ ಜ್ಯೂಸ್ ಹಾಕಿ ಮೀನನ್ನು 30 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿ ಇಡುವ. ಈಗ ಮೀನಿನ ಮಸಾಲ ಮಾಡಲಿಕ್ಕೆ 1 ಚಮಚ ಜೀರಿಗೆ, 6 ಬೆಳ್ಳುಳ್ಳಿ ಹೆಸಳು, 1 ಇಂಚು ಶುಂಠಿ, ಅರ್ಧ ಚಮಚ ಅರಿಶಿನ ಪುಡಿ, 1/4 ಟೀ ಸ್ಪೂನು ಓಂಕಾಳು ಹಾಕಿ ಅದನ್ನು ನೈಸಾಗಿ ರುಬ್ಬಿಟ್ಟಿದ್ದೇನೆ. ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕುವ. ಎಣ್ಣೆ ಯಾವುದು ಹಾಕ್ಬೋದು, ತೆಂಗಿನ ಎಣ್ಣೆ ಹಾಕಿ ತುಂಬ ಒಳ್ಳೆಯದು. ಈಗ ಎಣ್ಣೆ ಬಿಸಿ ಆಗುವಾಗ ಕಡ್ದಂತಹ ಮಸಾಲವನ್ನು ಸೇರಿಸುವ. ಸ್ವಲ್ಪ ನೀರು ಬೇಕಿದ್ರೆ ಹಾಕಿದ ನಂತರ ಉಂಟಲ್ಲ, ನಾವು ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲವನ್ನು. ಅದು ಕುದಿ ಬರುವಾಗ ಉಂಟಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಬೇಕು. ಕುದಿ ಬರುವಾಗ ನಾವು ಮ್ಯಾರಿನೇಟ್ ಮಾಡಿದಂತಹ ಮೀನನ್ನು ಹಾಕಿ 2 ಕಡೆ ಕೂಡ ನಿಧಾನವಾಗಿ ತಿರುಗಿಸಿ ಹಾಕಿ ಅದನ್ನು ನಾವು ಫ್ರೈ ಮಾಡಬೇಕು. ಕಡೆಗೆ 1 ಸ್ಪೂನು ತುಪ್ಪ ಹಾಕುವ, ಅದು ಆಪ್ಷನಲ್, ಬೇಕಿದ್ರೆ ಹಾಕಿ, ರುಚಿಗೆ ನಾನು ಹಾಕಿದ್ದೇನೆ ಇಲ್ಲಿ. ಈಗ ಅದಕ್ಕೆ ನಾವು ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮನೆಯಲ್ಲಿಯೇ ರುಚಿಯಾದ ಕಾನೆ ಮೀನಿನ ಮಸಾಲ ಫ್ರೈ ತಿನ್ನಲು ರೆಡಿ. ಈ ರೆಸಿಪಿಯನ್ನು ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.